ಮಾಡ್ತಾರೆ ಹೋದ್ವಿ ಅಂತ ಮಾಹಿತಿ ಇರೋದು ಕಂಪ್ಯೂಟರ್ಗಳನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು SIT ಇರುವಂತಹ ಮಾಹಿತಿ. ಮತ್ತೆ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಕಚೇರಿ ಸಿಬ್ಬಂದಿ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ನಿಮ್ಗಳ ಮಾಹಿತಿಗೆ ಹೇಳ್ತೀನಿ, ನನ್ನ PA ಅಲ್ಲ ಮೊದಲನೇದು. ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 2 ಲಕ್ಷ ಮೊಬೈಲ್ ಇದ್ರೆ 2 ಲಕ್ಷ ಮೊಬೈಲಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದ್ರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ, ಕಳ್ಸಿರ್ತಾರೆ. ಈಗ ನಿಮ್ಗಳ ಮೊಬೈಲ್ ಎಲ್ಲ ತೆಗೆದು ನೋಡ್ರೆ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ. ಹಂಗಂತೇಳಿ ನಿಮ್ಮನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ? ಅರೆಸ್ಟ್ ಮಾಡಿದಾರೆ ಒಬ್ಬರೋ ಇಬ್ರನ್ನ ಅಂತ. ಒಬ್ಬರೋ ಇಬ್ರನ್ನ ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕೆ ಮಾಡಿರ್ತಾರೆ, ಏನು ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋ ಅಂಥದ್ದು ಇಷ್ಟೇನೆ, ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ ಇದೇ ಮಾನದಂಡ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ 15 ಲಕ್ಷ ಜನರು ಕೂಡ ತಪ್ಪಿತಸ್ಥರಾಗ್ತಾರೆ. ಇವತ್ತು ಇಲ್ಲಿಂದ ಶುರುವಾಗಿದೆ. ನಾನು ಇವತ್ತು ಹೇಳ್ತೀನಿ, ಇನ್ನು 15 ದಿನ ಬಿಟ್ಟರೆ 200 ಜನ, ಇನ್ನು 1 ತಿಂಗಳು ಬಿಟ್ಟರೆ 10,000 ಜನ, ಇನ್ನು 2 ತಿಂಗಳು ಬಿಟ್ಟರೆ 1 ಲಕ್ಷ ಜನ. ಈ ರೀತಿಯಾಗಿ 15 ಲಕ್ಷ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಏಪ್ರಿಲ್ 23ಕ್ಕೆ ಸರ್ ಅವರಿಬ್ಬರ ಮೇಲೆ ದೂರು ದಾಖಲಾಗಿತ್ತು, ಚೇತನ್ ಮತ್ತೆ ಲಿಖಿತ್ ಮೇಲೆ. ಆಮೇಲೆ ಇನ್ನೂ 3 ಜನ. ನಿಮಗೆ ಮಾಹಿತಿ ಇರೋದಿಲ್ಲ ಪಾಪ, ನೀವು ಹೇಳ್ತೀರಿ. ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದೆ, ಮಾಹಿತಿ ಕೊಡ್ತೇನೆ, ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ನಮ್ಮ ಕಚೇರಿಯಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡೋರು ಇದ್ದಾರೆ, ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ. ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿದ್ರೆ, ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ 1.5 ಲಕ್ಷ ಪೆನ್ ಡ್ರೈವ್, 5 ಲಕ್ಷ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರೋ ತಂದು ಕೊಟ್ಟಿರ್ತಾರೆ. ಈಗೇನು ಉದಾಹರಣೆ ಬೇಡ, 23ನೇ ತಾರೀಕು ಲಾಯರೇ ತಂದು ಇದನ್ನ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದಾರೆ. ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡೋಕ್ಕಾಗ್ತಾ? 5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ? ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡಕ್ ಬರುತ್ತಾ? ಆ ರೀತಿ ಕೇಸ್ ಮಾಡ್ತಾ ಹೋದ್ರೆ 15 ಲಕ್ಷ ಕೇಸ್ ಮಾಡಬೇಕು. ಮಾಹಿತಿ ಇರೋದು ಕಂಪ್ಯೂಟರ್ಗಳನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು SIT ಇರುವಂತಹ ಮಾಹಿತಿ. ಮತ್ತೆ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಕಚೇರಿ ಸಿಬ್ಬಂದಿ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ನಿಮ್ಗಳ ಮಾಹಿತಿಗೆ ಹೇಳ್ತೀನಿ, ನನ್ನ PA ಅಲ್ಲ ಮೊದಲನೇದು. ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 2 ಲಕ್ಷ ಮೊಬೈಲ್ ಇದ್ರೆ 2 ಲಕ್ಷ ಮೊಬೈಲಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದ್ರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ, ಕಳ್ಸಿರ್ತಾರೆ. ಈಗ ನಿಮ್ಗಳ ಮೊಬೈಲ್ ಎಲ್ಲ ತೆಗೆದು ನೋಡ್ರೆ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ. ಹಂಗಂತೇಳಿ ನಿಮ್ಮನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ? ಅರೆಸ್ಟ್ ಮಾಡಿದಾರೆ ಒಬ್ಬರೋ ಇಬ್ರನ್ನ ಅಂತ. ಒಬ್ಬರೋ ಇಬ್ರನ್ನ ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕೆ ಮಾಡಿರ್ತಾರೆ, ಏನು ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋ ಅಂಥದ್ದು ಇಷ್ಟೇನೆ, ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ ಇದೇ ಮಾನದಂಡ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ 15 ಲಕ್ಷ ಜನರು ಕೂಡ ತಪ್ಪಿತಸ್ಥರಾಗ್ತಾರೆ. ಇವತ್ತು ಇಲ್ಲಿಂದ ಶುರುವಾಗಿದೆ. ನಾನು ಇವತ್ತು ಹೇಳ್ತೀನಿ, ಇನ್ನು 15 ದಿನ ಬಿಟ್ಟರೆ 200 ಜನ, ಇನ್ನು 1 ತಿಂಗಳು ಬಿಟ್ಟರೆ 10,000 ಜನ, ಇನ್ನು 2 ತಿಂಗಳು ಬಿಟ್ಟರೆ 1 ಲಕ್ಷ ಜನ. ಈ ರೀತಿಯಾಗಿ 15 ಲಕ್ಷ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಏಪ್ರಿಲ್ 23ಕ್ಕೆ ಸರ್ ಅವರಿಬ್ಬರ ಮೇಲೆ ದೂರು ದಾಖಲಾಗಿತ್ತು, ಚೇತನ್ ಮತ್ತೆ ಲಿಖಿತ್ ಮೇಲೆ. ಆಮೇಲೆ ಇನ್ನೂ 3 ಜನ. ನಿಮಗೆ ಮಾಹಿತಿ ಇರೋದಿಲ್ಲ ಪಾಪ, ನೀವು ಹೇಳ್ತೀರಿ. ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದೆ, ಮಾಹಿತಿ ಕೊಡ್ತೇನೆ, ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ನಮ್ಮ ಕಚೇರಿಯಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡೋರು ಇದ್ದಾರೆ, ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ.
ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ 1.5 ಲಕ್ಷ ಪೆನ್ ಡ್ರೈವ್, 5 ಲಕ್ಷ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರೋ ತಂದು ಕೊಟ್ಟಿರ್ತಾರೆ. ಈಗೇನು ಉದಾಹರಣೆ ಬೇಡ, 23ನೇ ತಾರೀಕು ಲಾಯರೇ ತಂದು ಇದನ್ನ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದಾರೆ. ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡಕ್ಕಾಗ್ತಾ? 5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ? ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡಕ್ ಬರುತ್ತಾ? ಆ ರೀತಿ ಕೇಸ್ ಮಾಡ್ತಾ ಹೋದ್ರೆ 15 ಲಕ್ಷ ಕೇಸ್ ಮಾಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.